ಪಕ್ಕದಲ್ಲಿ ನಿಲ್ಬೇಕು ಅಂತ ಬರ್ತಾವನಲ್ಲ ಸುಲ್ದೇನಹಳ್ಳಿ ಮತ್ತು ವಿಶ್ವನಗರಕ್ಕೆ ಯಾರು CS ವೆಂಕಟೇಶ್ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಲ್ಲಪ್ಪ 5 ವರ್ಷ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ 20 ತಿಂಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಇವತ್ತು MLAಗೆ ಸವಾಲಂತೆ ನಾನು ಯಾವುದೋ ವಿಡಿಯೋ ನೋಡಿದೆ ಕೊತ್ತೂರು ಮಂಜುಗೆ ಸವಾಲ್ ಏನಂದ್ರೆ ಅವಕಾಶ ಕೊಟ್ಟರೆ 15 ದಿವಸದಾಗ ರೋಡ್ ಮಾಡ್ತಾನೆ 5 ವರ್ಷದಾಗ ರೋಡ್ ಮಾಡದೇ ಇರೋ 15 ದಿವಸದಾಗ ರೋಡ್ ಮಾಡ್ತಾನೆ ಎಲೆಕ್ಷನ್ ಬಂದಿದೆ ಜನಗಳು ಯಾಮಾರ್ಸೋದು ನಿನಗೆ ಗೊತ್ತಿದೆ ನೀವೆಲ್ಲ ಬೆಂಗಳೂರಿಂದ ಬರ್ತೀರಿ ಚಿಮ್ಸಂದ್ರದಿಂದ ವೇಮಗಲ್ಗೆ ಬಂದು ವೇಮಗಲ್ಗೆ ವಿಶ್ವನಗರಕ್ಕೆ ಬಂದಿದ್ಯಾ ಇವೆಲ್ಲ ಸ್ಕೀಮ್ಗಳು ಮಾಡ್ಕೊಂಡೇ ಬರೋದು ನೀವು ಇವಾಗ ಎಲೆಕ್ಷನ್ ಬಂದಿರೋದಕ್ಕೆ ಸುಲ್ದೇನಹಳ್ಳಿಗೆ ಐಮಾಸ್ ಕ್ಲಿಂಟು ಎಲೆಕ್ಷನ್ ಬಂದಿರೋದಕ್ಕೆ ಸುಲ್ದೇನಹಳ್ಳಿಗ ಶುದ್ಧ ಕುಡಿಯೋ ಘಟಕ ಯಾಕೆ ಹಾಕ್ಸ್ತಿಲ್ಲ ಮೊದಲು 1 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು 2 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು 3 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು ಬೇಡಪ್ಪ ನೀನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಹಾಕ್ಸ್ಬೇಕಾಗಿತ್ತು ಅಧ್ಯಕ್ಷನಾಗ ಹಾಕಿಸ್ಬೇಕಾಗಿತ್ತು ನಮ್ಮವ್ರು ಹೇಳ್ತಾ ಇದ್ರು ವೇಮಗಲ್ಲಲ್ಲಿ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಒಂದು ಶುದ್ಧ ಕುಡಿಯುವ ನೀರು ಘಟಕ ಮಾಡೋದಂತೆ ಯಾವಾಗ ಜಿಲ್ಲಾ ಪಂಚಾಯತ್ ನಿಲ್ಲಕ್ ಮೊದಲು ಅದನ್ನ ಫ್ರೀ ಆಗಿ ಕೊಟ್ಟಿದ್ದಂತೆ ನೀರು ಎಲ್ರಿಗೂ ವೇಮಗಲ್ಲ ಜನತೆಗೆ ಆಮೇಲೆ ಜಿಲ್ಲಾ ಪಂಚಾಯತ್ ಆದ್ಮೇಲೆ 5 ರೂಪಾಯಿ ಮಾಡಿದಂತೆ ಲೀಟರ್ಕ ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡಿದಾದ್ಮೇಲೆ ಮಾರಾಕಿದ್ದಂತೆ ಆ ಶುದ್ಧ ನೀರು ಘಟಕನೇ ಮಾರಾಕಿದ್ದಂತೆ ಯಾರೋ ಬೇರೆಯವ್ರು ಪ್ರೈವೇಟ್ನವ್ರಿಗೆ ಇಂಥ ಪುಣ್ಯಾತ್ಮವನ್ನು ಬಂದು ಇವತ್ತು 15 ದಿವಸ ಕೊಟ್ಟರೆ ರೋಡೇ ಮಾಡ್ಬಿಡ್ತಾನಂತೆ 15 ದಿವಸ ಅಲ್ಲ ತಿಂಗಳು ಕೊಟ್ಬಿಡ್ತೀವಪ್ಪ ಈ 3 ಕೋಟಿ ರೂಪಾಯಿ ರೋಡ್ ಮಾಡ್ಬಿಡಂಗಿದ್ರೆ ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಂಬಿಡ MOU ಮಾಡ್ಕೊಂಬಿಡ ಬೇಕಾದ್ರೆ ನಾವು ಪೂಜೆ ಮಾಡೋದು ಕೂಡ ನಿಲ್ಸಾಕ್ತಿವಿ ಬೇಕಾದ್ರೆ 1 ತಿಂಗಳ ಕಾಲ ನೀನೇನಾದ್ರೂ 15 ದಿವಸದಲ್ಲೋ 1 ತಿಂಗಳಲ್ಲೋ ಈ ರಸ್ತೆ ಮಾಡ್ತೀವಿ ಅಂತ ಬಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ 3 ಕೋಟಿ ರೂಪಾಯಿ ರಸ್ತೆ ನೀನು ಮಾಡು ನಾವು ನಿನ್ನ ಒಪ್ಕೊಂತೀವಿ ಅದು ಬಿಟ್ಬಿಟ್ಟು ಆ ಸುಲ್ದೇನಹಳ್ಳಿಗೆ ಹೋಗಿ ಹೇಳ್ತಾನೆ ಸುಲ್ದೇನಹಳ್ಳಿಲಿ ಎಲ್ಲ ಇರೋದು ಗೊತ್ತು 190% ಅಲ್ಲೆಲ್ಲ ಒಕ್ಕಲಿಗರವ್ರೆ ಅಲ್ಲೋಗಿ ಏನ್ ಹೇಳ್ತಾವನಂದ್ರೆ ಇಲ್ಲಿ BCM A ಕ್ಯಾಟಗರಿ ಮಾಡಿಬಿಟ್ಟಿದ್ದಾರೆ ಇದನ್ನ ಲೂಟಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳಕ್ ಬರ್ತಾ ಇದಾರೆ ಅಂತವ್ರಿಗೆ ನೀವು ಯಾರು ಕೂಡ ಅವಕಾಶ ಮಾಡ್ಕೊಳ್ಬಾರ್ದು ನಾನು ಕೂಡ ಇಲ್ಲಿ ಬಂದಾಗ ಭಾಷಣ ಮಾಡಿದ್ದೀನಿ ಕೇಳಿದ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದ ಹೆಂಗೆ ಹೇಳ್ತಾನೆ ಅಂದ್ರೆ ಪಕ್ಕದಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಕೂತಿದ್ದಾನೆ ಆತನೂ ಲೆಕ್ಕ ಇಲ್ಲ ಸುಲ್ದೇನಹಳ್ಳಿಯಲ್ಲ ಇಲ್ಲ ಏನ್ ಇಡೀ ಕೋಲಾರನೇ ಆತನ ಆತನ ಮುಷ್ಟಿಯಲ್ಲಿ ಇದ್ದಂಗೆ ಆತನ ಹಿಡಿತದಲ್ಲಿ ಇದ್ದಂಗೆ ಮಾತಾಡ್ತಾನೆ ಆ ಪುಣ್ಯಾತ್ಮನ್ನ ನೀವೆಲ್ಲ 2018ರಲ್ಲಿ 47,000 ಓಟಲ್ಲಿ ಸೋಲ್ಸಿದ್ದೆ ಎಷ್ಟು ಓಟಲ್ಲಿ 47,000 ಓಟ್ ಅಂತರ ಶ್ರೀನಿವಾಸ್ ಗೌಡ್ರಿಗೂ ಮಾನ್ಯ ಪುಣ್ಯಾತ್ಮರು ವರ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟು ಅಂತರ ಅಂದ್ರೆ 47,000 ಓಟು ಈ ಊರಿಗೆ ಸಂಬಂಧನೇ ಇದ್ದಾರೆ ಜಮೀರ್ ಪಾಷಾಗೆ ಇಂತ 3ನೇ ಸ್ಥಾನ ಶ್ರೀನಿವಾಸ್ ಗೌಡ್ರು 1ನೇ ಸ್ಥಾನ ಜಮೀರ್ ಪಾಷಾ 2ನೇ ಸ್ಥಾನ 3ನೇ ಸ್ಥಾನ ವರ್ತೂರ್ ಪ್ರಕಾಶ್ ಹೋಯ್ತಪ್ಪ ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು 10 ವರ್ಷ ಇದ್ನು MLA ಆಗಿದ್ದು ಮಿನಿಸ್ಟರ್ ಆಗಿದ್ದು ಅಂತೇಳಿ ಬೇಜಾರಾಗಿ ಓಟ್ ಹಾಕ್ಬಿಟ್ಟವ್ರೆ ಅಂತ ತಿರ್ಗಿ ಎಲೆಕ್ಷನ್ ಬಂದು 2023ರಾಗ ತಿರ್ಗಿ ಎಲೆಕ್ಷನ್ ಬಂದ್ರೆ ಈ ಸಾರಿ 33,000 ಓಟಲ್ ಸೋತದ್ದು ಎಷ್ಟು ಓಟಲ್ಲಿ 33,000 ಓಟಲ್ ಸೋತಿರೋದು ಮತ್ತೆ 3ನೇ ಪ್ಲೇಸ್ 3ನೇ ಜಾಗನೇ ಮತ್ತೆ ಅದೇ ಜಾಗ ತೋರಿಸೋರು ಕೋಲಾರ ಜನ 2008ರಲ್ಲಿ 2013ರಲ್ಲಿ ನಾವು ಯಾಮಾರ್ದ್ವಪ್ಪ ನಾವೇನು ಯಾಮಾರಿ ನಿನಗೆ ಇದು ಮಾಡಿದ್ವಿ ಮತ್ತೆ ಯಾಮಾರೋದಿಲ್ಲ ಅಂತೇಳಿ ಈ ಜನ ಬುದ್ಧಿ ಕಲಿಸಿದ್ದಾರೆ 2018ರಲ್ಲೂ ಕಲಿಸಿದ್ದಾರೆ 2023ರಲ್ಲೂ ಕಲಿಸಿದ್ದಾರೆ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಮಾತಾಡೋದ್ರಲ್ಲೇ ಎಲ್ಲ ಗಿಮಿಕ್ ಮಾಡ್ಬಿಡ್ತಾನೆ ಪಾಪ ಶ್ರೀನಾಥ್ ಪಕ್ಕದಾಗ ಕೂತಿರ್ತಾನೆ ಏನು ಗೊತ್ತಿಲ್ಲದೆ ಅಮಾಯಕಂತರ ಕೂತಿರ್ತಾನೆ ಆತನಿಗಿಂತ ಜಾಸ್ತಿ ಓಟ್ ತಗೊಂಡ್ರು ಏನು ಗೊತ್ತಿಲ್ಲದೆ ಅಮಾಯಕಂತರ ಕೂತಿರ್ತಾನೆ ಯಾಕಂದ್ರೆ ದಂಡೆ ಬಂದ್ಬಿಡ್ತಾರೆ ಒಂದ್ ಕಡೆ ಬೆಗ್ಲಿ ಪ್ರಕಾಶ್ ಒಂದ್ ಕಡೆ ಬಂಕ್ ಮಂಜುನು ಇನ್ನೊಂದ್ ಕಡೆ ಅವ್ನು ಅರುಣ್ ಪ್ರಸಾದ್ ಅವ್ನು ಸೂಲೂರು ಆಂಜನಪ್ಪರು ಎಲ್ಲ ದಂಡೆ ಕರ್ಕೊಂಡ್ಬಿಡ್ತಾನೆ ಈ ಶ್ರೀನಾಥ್ ಅದ್ ಅಭ್ಯಾಸ ಇಲ್ಲ ದಂಡಿಗೆ ಬರೋ ಅಭ್ಯಾಸ ಒಬ್ಬನೇ ಬರ್ತಾನೆ ಆವತ್ತು ಶ್ರೀನಾಥ್ ಕೂಡ ಅಷ್ಟೇನೆ ಇಲ್ಲೇನು ಜನತಾ ಪಾರ್ಟಿ ಕಟ್ಟಿದವರಲ್ಲ ಜನತಾದಳ ಕಟ್ಟಿದವರಲ್ಲ ಇಲ್ಲಿ ಜನತಾ ಪಾರ್ಟಿ ಯಾರಾದ್ರೂ ಕಟ್ಟಿದ್ರೆ ಅಥವಾ ಜನತಾದಳ ಯಾರಾದ್ರೂ ಕಟ್ಟಿದ್ರೆ ಅಥವಾ ಜನತಾ ಪರಿವಾರ ಯಾರಾದ್ರೂ ಕಟ್ಟಿದ್ರೆ ಅದು ಬೈರೇಗೌಡರು ಮತ್ತು ಶ್ರೀನಿವಾಸ್ ಗೌಡ್ರು ಮತ್ತು ಸುದರ್ಶನ್ ಸಾಹೇಬ್ರು ಕೂಡ ಇಲ್ಲಿ ಜನತಾ ಪಾರ್ಟಿಲಿದ್ದು ಇಲ್ಲಿ ಜನತಾ ಪಾರ್ಟಿಗೆ ತಳಪಾಯ ಹಾಕ್ದಂತವ್ರು ಇವರೇ ವಿನ ಶ್ರೀನಾಥ್ ಅಲ್ಲ ಇವ್ರು ಯಾರು ಅಲ್ಲ ಸೋಮಣ್ಣವರು ಇಂಥವ್ರು ಬಹಳಷ್ಟು ಜನ ನಿಮ್ಮಂತವರೆಲ್ಲ ಸೇರಿ ಇಲ್ಲಿ ಜನತಾ ಪಾರ್ಟಿ ಕಟ್ಟಿದ್ದಷ್ಟೇ ಅದು ಬೈರೇಗೌಡರ ಕಾರಣಕ್ಕಾಗಿ ಬೈರೇಗೌಡರು ಜನತಾ ಪಾರ್ಟಿಲಿದ್ದಾರೆ ನಾವು ಜನತಾ ಪಾರ್ಟಿ ಬೈರೇಗೌಡರು ಸಮಾಜವಾದಿ ಪಾರ್ಟಿ ಆಗೋತಾರೆ ನಾವು ಸಮಾಜವಾದಿ ಪಾರ್ಟಿ ಬೈರೇಗೌಡರು JDU ಗೊತ್ತಾರೆ ನಾವು JDU ಅಷ್ಟೇ ಎಲ್ಲ ಮಾಡಿದ್ದು ಬೈರೇಗೌಡರ ಕಾರಣಕ್ಕಾಗಿ ನೀವೆಲ್ಲ ಮಾಡಿದ್ದು ಶ್ರೀನಾಥ್ ಪಾರ್ಟಿ ಕಟ್ಟಿದವರಲ್ಲ ಬೇರೆಯವ್ರು ಕಟ್ಟಿದ ಪಾರ್ಟಿಯಲ್ಲಿ ಶ್ರೀನಾಥ್ ಬಂದು ಯಜಮಾನ್ ತಾನ್ ಮಾಡ್ತಾ ಇರೋದು ಅಷ್ಟೇ ಇಲ್ಲಿ ಹಂಗಾಗಿ ಅವ್ರಿಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಇವತ್ತು ಒಬ್ಬ ಉತ್ತಮವಾದಂತ ಶಾಸಕರು ಬಂದಿದ್ದಾರೆ ಯಾಕೆ ಉತ್ತಮವಾದಂತವ್ರು ಅಂತ ಹೇಳ್ತೀನಿ ಅಂದ್ರೆ